Hey guys, welcome to my YouTube channel and welcome to another new video. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಬಿಕಾಸ್ ಸುಮಾರು ಇಂಟ್ರೆಸ್ಟಿಂಗ್ ವೀಡಿಯೋಸ್ ಬರ್ತಾ ಹೋಗುತ್ತೆ. ಸೊ ನಾನು ಹೇಳಿದಾಗೆ ಈ ಒಂದು ಏನು ಶಾರ್ಟ್ ವಿಡಿಯೋ ಇದೆ ಇಟ್ಸ್ ಆ್ಯನ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಸ್ಪೆಷಲ್ ವಿಡಿಯೋ ಅಂತಲೇ ಹೇಳ್ಬೋದು. ಆಲ್ರೆಡಿ ಕೆಲವೊಂದು ಕ್ಲಿಪ್ಪಿಂಗ್ಸ್ ನೋಡಿದ ಮೇಲೆ ಗೊತ್ತಾಗಿರುತ್ತೆ ಇಟ್ಸ್ ಎ ಟ್ರಾವೆಲ್ ವಿಡಿಯೋ. ಎಸ್, we all are traveling to a special destination and one of our dream destination ಅಂತಲೇ ಹೇಳ್ಬೋದು. ಆ್ಯಂಡ್ ಸಾಕಷ್ಟು ಜನಕ್ಕೆ ಲೈಫಲ್ಲಿ ಒಂದು ಸತಿ ಆದರೂ ಈ ಡೆಸ್ಟಿನೇಷನ್ಗೆ ಈ ಪ್ಲೇಸಿಗೆ ವಿಸಿಟ್ ಮಾಡಬೇಕು ಅಂತ ಇರುತ್ತೆ. ಸ್ಪೆಷಲಿ ಯಾರೆಲ್ಲ ಶಿವನ್ ಭಕ್ತರಾಗಿರ್ತೀರಾ, ಆ ಮಹಾದೇವನ್ ಡಿವೋಟೀಸ್ ಆಗಿರ್ತೀರಾ, ಅವ್ರಿಗೆಲ್ಲ ಅಂತೂ ಈ ಪ್ಲೇಸ್ ಆಲ್ಮೋಸ್ಟ್ ಅವ್ರ ಬಕೆಟ್ ಲಿಸ್ಟಲ್ಲಿ ಟಾಪ್ ಲಿಸ್ಟಲ್ಲೇ ಇರುತ್ತೆ. ಇಷ್ಟೆಲ್ಲ ಹೇಳಿದ ಮೇಲೆ ಗೊತ್ತಾಗಿರುತ್ತೆ. ಸೊ 12 ಜ್ಯೋತಿರ್ಲಿಂಗಗಳಲ್ಲಿ ಈ ಪ್ಲೇಸ್ ಒಂದಾಗಿದೆ ಆ್ಯಂಡ್ ಒನ್ ಆಫ್ ದ ಹೈಯೆಸ್ಟ್ ಪೀಕ್ ಅಮಾಂಗ್ ಆಲ್ 12 ಜ್ಯೋತಿರ್ಲಿಂಗಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಮ್ಮ ಭಾರತದಲ್ಲಿ 4 ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಅಂದರೆ ನಾರ್ತರ್ನ್ ಹಿಮಾಲಯಸ್ ರೀಜನಲ್ಲಿ ಛೋಟಾ ಚಾರ್ಧಾಮ್ ಅಂತ ಏನು ಹೇಳ್ತಾರೆ. ಸೊ ಆ 4 ಪವಿತ್ರ ಕ್ಷೇತ್ರಗಳಲ್ಲಿ ಈ ಕ್ಷೇತ್ರ ಒಂದಾಗಿದೆ. ಸೊ ಅದು ಬೇರೆ ಯಾವುದೂ ಅಲ್ಲ, ಸುಮಾರು 22ರಿಂದ 26 ಕಿಲೋಮೀಟರ್ಗಳು ಟ್ರಕ್ಕಿಂಗ್ ಮಾಡಿ ಹೋದ್ಮೇಲೆ ಆ ಪರ್ವತಗಳ ಮಧ್ಯೆ ಕೂತಿರ್ತಕ್ಕಂತಹ ಮಹಾದೇವ, ಸೊ ಕೇದಾರ್ನಾಥ್. ಇಷ್ಟೊಂದು ವರ್ಷಗಳಾದಮೇಲೆ ಫೈನಲಿ ನಮ್ಮ ಬಕೆಟ್ ಲಿಸ್ಟಲ್ಲಿ ಇರ್ತಕ್ಕಂತಹ ಒಂದು ಲಿಸ್ಟ್ ಟಿಕ್ ಆಗಿದೆ. ಸೊ ಅದೇ ನಾನು ಮುಂಚೆನೇ ಹೇಳಿದಂಗೆ ಚಾರ್ಧಾಮ್ ಪ್ಲೇಸಸಲ್ಲಿ ಕೇದಾರ್ನಾಥ್, ಬದ್ರಿನಾಥ್, ಗಂಗೋತ್ರಿ, ಯಮುನೋತ್ರಿ ಈ 4 ಕ್ಷೇತ್ರಗಳು ಬರುತ್ತೆ. ಬಟ್ ನಾವು ಪ್ಲ್ಯಾನ್ ಮಾಡಿದ್ದು ಮೇನ್ಲಿ ಕೇದಾರ್ನಾಥ್ ಮತ್ತು ಬದ್ರಿನಾಥ್ಗೆ. ಸೊ ಅಲ್ಲಿ ಕೆಲವೊಂದು ಸುತ್ತಮುತ್ತ ಇರ್ತಕ್ಕಂಥ ಪ್ಲೇಸಸ್ನ ನೋಡಿಕೊಂಡು ನಾವು ಹೊರಟ್ವಿ. ಸೊ ಸ್ಪೆಷಲಿ ಡೆಫಿನೆಟಾಗಿ ಕೇಳಿರ್ತೀರ, ಕೇದಾರ್ನಾಥ್ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಇಸ್ ನಾಟ್ ಆನ್ ಈಸಿ ಟ್ರೆಕ್ಕಿಂಗ್. ಸೊ ಏನು ನೀವು ಟ್ರೆಕ್ಕಿಂಗ್ ಮಾಡುವಾಗ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ಆ ಕೇದಾರ್ನಾಥ್ದು ಆ ಗೋಪುರ ನೋಡಿದ ತಕ್ಷಣ ನಿಮಗೆ ಎಲ್ಲನೂ ಒಂದು ಕ್ಷಣಕ್ಕೆ ಮರ್ತೋಗುತ್ತೆ. ಸೊ ನಾವು ಎಲ್ಲೆಲ್ಲಿ ಸ್ಟೇ ಮಾಡಿದ್ವಿ, ಏನೆಲ್ಲ ಬಡ್ಜೆಟ್ ಆಯಿತು, ನಾವು ಏನೇನು ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ವಿ, ಈ ಟ್ರೆಕ್ಕಿಂಗಿಗೆ ಏನೆಲ್ಲ ಎಸೆನ್ಷಿಯಲ್ಸ್ ಬೇಕೇ ಬೇಕು, ಊಟ ಯಾವ ಥರ ಇತ್ತು, ಯಾವ ಕಾಸ್ಟಿಂಗ್ಸಲ್ಲಿತ್ತು, ನಾವು ಫ್ಲೈಟ್ಸ್ ಯಾವ ಥರ ಬುಕ್ ಮಾಡ್ಕೊಂಡಿದ್ವಿ, ಈ ಎಲ್ಲ ಇನ್ಫಾರ್ಮೇಷನ್ಸು ಕಮಿಂಗ್ ವೀಡಿಯೋಸಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ಅದಕ್ಕೆ ನಾನು ಹೇಳಿದ್ದು, ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಕೇದಾರ್ನಾಥ್ ಮತ್ತು ಬದ್ರಿನಾಥ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು ಅಂದರೆ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡೋ ಅಂತಹ ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು.